ನಮಸ್ಕಾರ. ನನ್ನ ಹೆಸರು JT ರಾಜಪ್ಪ ಬಿಟ್ಟು ನಾನು ಜೈನಪುರ ಸಮುದಾಯದ ಅಧ್ಯಕ್ಷರು. ನಾನು ಹೇಳೋ ವಿಚಾರ ಇಷ್ಟೇ. ನಮ್ಮ ಚಟ್ಟಹಳ್ಳಿ ಪುನರ್ವಸತಿ ಕೇಂದ್ರದಲ್ಲಿ ಅನಗೋಡು ಹೋಬಳಿಯಲ್ಲಿ ಇವತ್ತು ಅಂಬೇಡ್ಕರ್ ವಸತಿ ಸ್ಯಾಂಕ್ಷನ್ ಆಗಿದೆ. ಸ್ಯಾಂಕ್ಷನ್ ಆಗಿ 6-7 ವರ್ಷಗಳಾಗಿದೆ. ಆದರೆ ಇಲ್ಲಿ ನಮ್ಮಲ್ಲಿ ಅಲ್ಲೇ ಚಟ್ಟಹಳ್ಳಿ ಭಾಗದಲ್ಲಿ 10 ಎಕರೆ ಜಾಗ RTC ಒಂದು ವ್ಯವಸ್ಥೆಗಳಾದರೂ ಕೂಡ ಈಗಾಗಲೇ ನಮ್ಮನ್ನು ಆ ಸ್ಕೂಲ್ ಅಂದ ಚೇಂಜ್ ಮಾಡಿ ಧರ್ಮಪುರ ಹಾಕ್ಬೇಕಂತ ಹೇಳ್ತಿದ್ದಾರೆ. ಈ ಧರ್ಮಪುರ ಹಾಕೋದು ಸೂಕ್ತವಲ್ಲ. ಯಾಕಂದರೆ ಇಲ್ಲಿ ಈ ಸುತ್ತಮುತ್ತಲಿ ಪುನರ್ವಸತಿಗೊಂಡಂಥ 580 ಕುಟುಂಬಗಳಿದ್ದೀವಿ. ಬೇರೆ ಹಾಡಿಗಳು ಇದ್ದಾವೆ. ಅಲ್ಲಿ ಮಕ್ಕಳಿಗೆ ಸೂಕ್ತವಾದ ಈ ಅಂಬೇಡ್ಕರ್ ಶಾಲೆ ಇಂಗ್ಲೀಷ್ ಮೀಡಿಯಮ್ ಇರೋದ್ರಿಂದ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಈಗಾಗಲೇ 13 ಮಕ್ಕಳನ್ನು ಸ್ಟಡಿ ಮಾಡ್ತಿದ್ದಾರೆ. ಅದರಿಂದ ನಮ್ಮ ಕಾಡಿನಿಂದ ಹೊರಗಡೆ ತಂದು ನಾಗರಿಕತೆ ಬನ್ನಿ ಅಂತ ಸರ್ಕಾರ ತಂದ ಮೇಲೆ ನಾಗರಿಕತೆ ಬರಬೇಕಾದ್ರೆ ನಮ್ಮ ಸ್ಕೂಲ್ ಬೇಕು. ಇಂಥ ಒಂದು ಇಂಗ್ಲೀಷ್ ಮೀಡಿಯಮ್ ಸಿಕ್ಕಿ ನಮಗೆ ಸೂಕ್ತ ಇದು. ನಮಗೆ ಇಲ್ಲೇ ಆಗಬೇಕು, ಚಟ್ಟಹಳ್ಳಿ ಭಾಗದಲ್ಲಿ ಆಗಬೇಕು. ಅದರಿಂದ ಯಾವುದೇ ಕಾರಣಕ್ಕೆ ಬೇರೆ ಕಡೆಗೆ ಹೊರಗಡೆ ಮಾಡಬಾರ್ದು. ಮತ್ತು ಇನ್ನೊಮ್ಮೆ ಶಾಸಕರಲ್ಲಿ ನಾನು ಹುಣಸೂರು ಕ್ಷೇತ್ರದ ಶಾಸಕರಲ್ಲಿ ಮನವಿ ಮಾಡಿಕೊಳ್ತಾಯಿದ್ದೀನಿ. ಯಾವುದೇ ಕಾರಣಕ್ಕೂ ನಮ್ಮ ಈ ಸ್ಕೂಲ್ಗಳನ್ನು ಅನಗೋಡು ಭಾಗದಲ್ಲಿ ಉಳಿಸಬೇಕು. ಇಲ್ಲದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಸಮುದಾಯ ನಿಂತು ಹೋರಾಟಗಳನ್ನು ಮಾಡಲಿಕ್ಕೆ ಮುಂದಾಗಿದ್ದೀವಿ ಅಂತ ಹೇಳ್ತಿದ್ವಿ. ನಮಸ್ಕಾರ. ನನ್ನ ಹೆಸರು ಪ್ರಕಾಶ್ ಅಂತೇಳಿ, ನಾಗಪುರ ಪುನರ್ವಸತಿ ಕೇಂದ್ರ. ಇದು ಅಂಬೇಡ್ಕರ್ ವಸತಿ ಶಾಲೆ ಪ್ರಾರಂಭ ಆಗಿ ನಡೀತಾ ಇದೆ ನಮ್ಮ ಚಟ್ಟಹಳ್ಳಿ ಇದರಲ್ಲಿ. ಈಗ ವಸತಿ ಬಗ್ಗೆ ದುಡ್ಡು ಸ್ಯಾಂಕ್ಷನ್ ಆಗಿದೆ. ಮತ್ತು ನಮ್ಮ ಜಮೀನು ವಿತರಣೆ ಇದರಲ್ಲಿ ಡಿನೋಟಿಫಿಕೇಷನ್ ಆಗಿಲ್ಲ ಅಂತ ಹೇಳಿ ಜಮೀನನ್ನ ಸ್ವಲ್ಪ ತಡೆ ಹಿಡಿದಾಗಿದೆ. ಅದರಿಂದ ದಯವಿಟ್ಟು ಈ ಶಾಲೆನ ವರ್ಗಾವಣೆ ಮಾಡದಂಥ ರೀತಿಯಲ್ಲಿ ನಮ್ಮ ಅನಗೋಡು ಕ್ಷೇತ್ರದಲ್ಲಿ ಉಳಿಸ್ಕೋಬೇಕು ಅಂತೇಳಿ ನಾವೆಲ್ಲ ಹೋರಾಟ ಮಾಡ್ತಾಯಿದ್ದೇವೆ. ದಯವಿಟ್ಟು ಇದನ್ನ ಯಾವುದೇ ಕಾರಣಕ್ಕೂ ಬೇರೆ ಕಡೆಗೆ ವರ್ಗಾವಣೆ ಮಾಡಬಾರ್ದು ಅಂತೇಳಿ ನಾವು ಕೇಳಿಕೊಳ್ತಿದ್ದೇವೆ. ನಮಸ್ಕಾರ. ನನ್ನ ಹೆಸರು ಚಂದ್ರು ಅಂತೇಳಿ. ಈಗಾಗಲೇ ಹುಣಸೂರು ತಾಲೂಕಿನ ಅನಗೋಡು ಹೋಬಳಿಯ ಚಟ್ಟಹಳ್ಳಿ ಎಂಬ ಪುನರ್ವಸತಿ ಕೇಂದ್ರದಲ್ಲಿ ಅಂಬೇಡ್ಕರ್ ವಸತಿ ಶಾಲೆ ಸ್ಯಾಂಕ್ಷನ್ ಆಗಿ ಇದುವರೆಗೆ ಯಾವುದೇ ಒಂದು ಕಾಮಗಾರಿ ಗುದ್ಲಿ ಪೂಜೆ ನಡೆದಿರುವುದಿಲ್ಲ. ಕಾರಣ ಇಷ್ಟೇ, ಡಿನೋಟಿಫಿಕೇಷನ್ ಸಮಸ್ಯೆ ಒಡ್ಡಿ ಇವತ್ತು ಸರ್ಕಾರ ಅದನ್ನ ಮುಂದೂಡ್ತಲೇ ಬರ್ತಿದೆ. ಈಗ ನಮ್ಮ ತಾಲೂಕಿನ ಜನಪ್ರತಿನಿಧಿಗಳು ದಯಮಾಡಿ ಈ ನನ್ನ ಒಂದು ಹೇಳಿಕೆಯನ್ನು ಗಮನಿಸಬೇಕು. ಯಾಕಂತಂದರೆ ಈ ಭಾಗದಲ್ಲಿ ಪೂರಾ ಬುಡಕಟ್ಟು ಆಡಿಜನರೇ ವಾಸವಾಗಿದ್ದು ಅಲ್ಲಿ ಸಾವಿರಾರು ಮಕ್ಕಳು ಕನ್ನಡ ಮಾಧ್ಯಮದಲ್ಲಿ ಓದ್ತಿದ್ದಾರೆ. ತಮಗೆ ಗೊತ್ತಿದೆ. ಇವತ್ತು ಯಾವುದೇ ಒಂದು ಶಿಕ್ಷಣ ಇಲಾಖೆಗೆ ಹೋದಾಗ ಬಹಳ ಮುಖ್ಯ, ಇಂಗ್ಲೀಷು ಕಲಿಕೆ ಕೂಡ ಬಹಳ ಮುಖ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಮಗೆ ಸ್ಯಾಂಕ್ಷನ್ ಆಗಿರತಕ್ಕಂತಹ ಅಂಬೇಡ್ಕರ್ ವಸತಿ ಶಾಲೆಯನ್ನು ನಮ್ಮ ಅನಗೋಡು ಹೋಬಳಿಯ ಚಟ್ಟಹಳ್ಳಿ ಗ್ರಾಮದಲ್ಲಿಯೇ ಸ್ಥಾಪನೆ ಮಾಡಬೇಕು. ಈಗಾಗಲೇ ಸ್ಥಳ ಇಲ್ಲ ಅಂಥೇಳಿ ಸರ್ಕಾರ ಮತ್ತು ಅರಣ್ಯ ಇಲಾಖೆ ಹೇಳ್ತಿದೆ. ಆದರೆ ಇಲ್ಲಿ ನಮ್ಮ ಸ್ಥಳೀಯ ಪಕ್ಕದ ಚಟ್ಟಹಳ್ಳಿಯ ಪಕ್ಕದಲ್ಲಿರ್ತಕ್ಕಂಥ ಹೆಬ್ಬಾಳ ಪುನರ್ವಸತಿ ಕೇಂದ್ರದಲ್ಲಿ ಈಗಾಗಲೇ 10-15 ಎಕರೆ ಖರಾಬ್ ಲ್ಯಾಂಡು ಇದ್ದು ಆ ಸ್ಥಳವನ್ನು ಗುರುತಿಸಿ ಅಲ್ಲೇ ಡಿನೋಟಿಫಿಕೇಷನ್ ಮಾಡಿ ನಮ್ಮ ಹಿಂದುಳಿದ ಬುಡಕಟ್ಟು ಮಕ್ಕಳಿಗೆ ಇಂಗ್ಲೀಷ್ ಶಿಕ್ಷಣಕ್ಕೆ ಒಂದು ಅನುವು ಮಾಡಿಕೊಡಬೇಕು. ಯಾರದೇ ಒತ್ತಡಕ್ಕೆ ಮಣಿದು ಇಲ್ಲಿರತಕ್ಕಂಥ ಶಾಲೆಯನ್ನು ಬೇರೆ ಕಡೆ ವರ್ಗಾವಣೆ ಮಾಡಬಾರ್ದು ಅಂತೇಳಿ ನಾನು ಈ ಮೂಲಕ ತಾಲೂಕು ಶಾಸಕರನ್ನು ಜನಪ್ರತಿನಿಧಿಗಳ ಒಂದು ಮನವಿಯನ್ನು ಮಾಡ್ತೀನಿ. ದಯಮಾಡಿ ಯಾವುದೇ ಕಾರಣಕ್ಕೂ ನಮ್ಮ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಈ ಆಂಗ್ಲ ಮಾಧ್ಯಮ ಶಾಲೆಗಳ ಬಗ್ಗೆ ತಮಗೆ ಗೊತ್ತಿದೆ. ಬೇರೆ ಕಡೆಲ್ಲ ಹೋದಾಗ ಬೇಕಾದಷ್ಟು ಫೀಸ್ಗಳನ್ನು ವಸೂಲು ಮಾಡತಕ್ಕಂಥದ್ದು ನಡೀತಿದೆ. ಹಾಗಾಗಿ ನಮಗೆ ಮನೆಯ ಮುಂಬಾಗಿಲಿನಲ್ಲೇ ಒಂದು ಶಾಲೆ, ಆಂಗ್ಲ ಮಾಧ್ಯಮ ಶಾಲೆ ಆದರೆ ನಮ್ಮ ಮಕ್ಕಳು ಕೂಡ ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಈ ನಾಗರಿಕ ಸಮಾಜಕ್ಕೆ ಹತ್ತಿರವಾಗ್ತಾರೆ ಅನ್ನತಕ್ಕಂಥದ್ದು ನನ್ನ ಒಂದು ಭಾವನೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಜನಪ್ರತಿನಿಧಿಗಳು, ಇಲಾಖಾಧಿಕಾರಿಗಳು ಒಂದು ದೊಡ್ಡ ಮನಸ್ಸು ಮಾಡಿ ಈ ಬಡ ಸಮುದಾಯದ ಮುಗ್ಧ ಜನಗಳು ವಾಸ ಮಾಡತಕ್ಕಂಥ ಎಲ್ಲ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸವನ್ನು ಕೊಡಿಸುವ ನಿಟ್ಟಿನಲ್ಲಿ ತಾವು ಶ್ರಮ ಹಾಕಿ ನಮಗೆ ಒಂದು ನ್ಯಾಯ ಕೊಡಿಸಬೇಕೆಂಬುದಾಗಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಿದ್ದೇನೆ. ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಈ ಬೇಡಿಕೆಯನ್ನು ಈಡೇರಿಸದಿದ್ದ ಪಕ್ಷದಲ್ಲಿ ನಮ್ಮ ಎಲ್ಲ ಗಿರಿಜನ ಬುಡಕಟ್ಟು ಸಮುದಾಯದವರು ಒಕ್ಕೊರಲಿನಿಂದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಬೇಕೆಂಬುದಾಗಿ ಕೂಡ ಈ ಸಂದರ್ಭದಲ್ಲಿ ಎಚ್ಚರಿಸ್ತೀನಿ. ದಯಮಾಡಿ ನಮ್ಮ ಬೇಡಿಕೆಯನ್ನು ಎಲ್ಲ ಶಾಸಕರು, ಜನಪ್ರತಿನಿಧಿಗಳು ಈಡೇರಿಸ್ತಾರೆಂಬ ನಂಬಿಕೆಯಲ್ಲಿ ನನ್ನ ಒಂದು ಹೇಳಿಕೆಯನ್ನು ಮುಗಿಸ್ತೇನೆ. ಒಳ್ಳೆಯದಾಗಲಿ. ನಿಮ್ಮ ಒಂದು ಭರವಸೆಯೊಂದಿಗೆ ನನ್ನ ಹೇಳಿಕೆಯನ್ನು ಮುಗಿಸ್ತಾ ಇದ್ದೇನೆ. ನನ್ನ ಹೆಸರು ರತ್ನಾಪುರಿ ಅಪ್ಪಣ್ಣ ಅಂತ. ನಾನು ಹುಣಸೂರು ತಾಲೂಕು ಸುದ್ದಿಗಂತ ಪತ್ರಿಕೆಯ ವರದಿಗಾರನಾಗಿ ಒಂದು 8 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ಸಾಮಾಜಿಕ ಕೆಲಸವನ್ನು ಮಾಡ್ಕೊಂಡಿದ್ದೀನಿ.
ಈ ಹುಣಸೂರು ತಾಲೂಕಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ ಅನಗೂಡು ಹೋಬಳಿಗೆ ಸ್ಯಾಂಕ್ಷನ್ ಆಗಿ ಬರ್ತದೆ. ದಾಸಪುರ ಸರ್ವೆ ನಂಬರ್ 12ರಲ್ಲಿ 8 ಎಕರೆ ಜಮೀನು ಮಾನ್ಯ ಉಪವಿಭಾಗಾಧಿಕಾರಿಗಳ ಹೆಸರಲ್ಲಿ ಇರ್ತದೆ, ಸರ್ಕಾರಿ ಜಾಗ. ಆ ಜಾಗದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ ಮಾಡ್ದೇನೆ ಈಗ ಏನು ಧರ್ಮಪುರ ಸರ್ವೆ ನಂಬರ್ 155 ಈಗ ಆಲ್ರೆಡಿ ಅಲ್ಲಿ ಪ್ರಸ್ತುತ ಒಂದು 2 ಸ್ಕೂಲು, ಅಲ್ಲಿ 3 ಸ್ಕೂಲಲ್ಲಿ ಇದೆ ವಸತಿ ಶಾಲೆಗಳಿದ್ದಾವೆ. ಮೊರಾರ್ಜಿ ಶಾಲೆ ಇದೆ, ಕಿತ್ತೂರಾಣಿ ಚೆನ್ನಮ್ಮ ಇದೆ, ಮತ್ತು ಇನ್ನೊಂದು ಇದೆ. ಈ ಉದ್ದೇಶಪೂರ್ವಕವಾಗಿ ಯಾರ ಕುಂಭಕ್ಕೂ ಗೊತ್ತಾಯ್ತಲ್ಲ. ಇಲ್ಲಿ ಅನಗೂಡು ಹೋಬಳಿ ಭಾಳ ಹಿಂದುಳಿದಿದೆ. ದಲಿತರು ಮತ್ತು ಕಾಡು ಕುರುಬ, ಚೇನು ಕುರುಬ ಮತ್ತು ಮೂಲ ಗಿರಿಜನರು ಜಾಸ್ತಿ ಅಲ್ಲಿ ವಾಸ ಮಾಡ್ತಾರೆ. ಅಂಥ ಕಡೆ ಒಂದು ವಸತಿ ಶಾಲೆ ಮಾಡ್ದೇನೆ ಈಗ ಅಲ್ಲಿ 2 ಶಾಲೆ ಇರ್ತಕ್ಕಂಥ ಧರ್ಮಪುರ ಸರ್ವೆ ನಂಬರ್ 155ಕ್ಕೆ ಯಾಕೆ ಹೋಗ್ತದೆ ಇದು? ಇಲ್ಲಿ ಶಾಸಕರ ಚಿತಾವಣೆಯೋ ಅಥವಾ ಅವರ ಹಿಂಬಾಲಕರ ಚಿತಾವಣೆಯೋ ಗೊತ್ತಾಯ್ತಲ್ಲ. ದಯಮಾಡಿ ಶಾಸಕರೇ, ನಿಮಗೆ ಕೈ ಮುಗಿದು ಹೇಳ್ತಾ ಇದ್ದೀನಿ, ಅಂಬೇಡ್ಕರ್ ವಸತಿ ಶಾಲೆ ವಿಚಾರದಲ್ಲಿ ತಾವು ಈ ಥರ ರಾಜಕೀಯ ಮಾಡಬಾರ್ದು, ಒಳ್ಳೆಯದಲ್ಲ. ಇದು ನಿಮ್ಮ ದಲಿತರ ಮೇಲೆ ಇರ್ತಕ್ಕಂಥ ಧೋರಣೆ ತೋರಿಸ್ತದೆ. ಅಂಬೇಡ್ಕರ್ ಅವರ ವಿಚಾರಧಾರೆಗೆ ನೀವು ಬೆಲೆ ಕೊಡ್ದೇನೆ ಯಾರೋ ನಿಮ್ಮ ಸಮಾಜದವರು ಯಾರೋ ಮಾಡ್ತಾರೆ. ನಮ್ಗೆ ತಿಳಿದ ಪ್ರಕಾರ ಶ್ರೀಕಾಂತ್ ಅವರು ಡೀಡ್ ಸಂಸ್ಥೆಯವರು ಏನೋ ಯಾವುದೋ ಒಂದು ಸೊಸೈಟಿ ಮಾಡ್ಕೊಂಡಿದ್ದಾರೆ, ಆ ಸಂಘಕ್ಕೆ ಅಂತ ಹೇಳ್ತಾರೆ. ಇವೆಲ್ಲ ಒಳ್ಳೆಯದಲ್ಲ. ಇಡೀ ತಾಲೂಕಿನಲ್ಲಿ ದಲಿತರು, ಎಸ್ಪೆಷಲಿ ನಮ್ಮ ಬಲಗೈ ಸಮಾಜ ಭಾಳ ಕಷ್ಟಪಟ್ಟು ಸಂಸ್ಥೆ ತರೋಕ್ಕೆ ಭಾಳ ಕಷ್ಟಪಟ್ಟಿದ್ದಾರೆ. ಕೆಲವರಲ್ಲಿ ನಮ್ಮ ಕೆರಂಗೂರು ಸ್ವಾಮಿ ಇರ್ಬೋದು, ಐರಿಗೆ ಗೋವಿಂದರಾಜು ಲೆಕ್ಚರರು ಅವ್ರು ಇರ್ಬೋದು, ಇನ್ನೂ ಇತರ ಇರ್ಬೇಕು. ಟ್ರೈಬಲ್ ಒಬ್ಬರು ರಾಜಪ್ಪ ಅಂತವೆಲ್ಲ ಕಷ್ಟಪಟ್ಟು ಸತತವಾಗಿ 5-6 ವರ್ಷ ಹೋರಾಟ ಮಾಡಿ ಅಲ್ಲಿಗೆ ಶಾಲೆ ತಂದಿದ್ದಾರೆ. ಅಂಥದ್ರಲ್ಲಿ ನೀವು ಬೇರೆ ಕಡೆ ಈಗ ಧರ್ಮಪುರ ತರೋ ಉದ್ದೇಶ ಏನು? ಶ್ರೀಕಾಂತ್ ಅವರು ಅವರು ಉಳುಮೆ ಮಾಡ್ತಾವ್ರ? ಅವ್ರ ರೈತರ? ಅವರು ಒಂದು ಸಂಸ್ಥೆ ಮಾಡಿಕೊಂಡು ಸಂಸ್ಥೆಯಲ್ಲಿ ಓಡಾಡ್ತಾರೆ. ಅವ್ರಿಗೆ ಚಿಕ್ಕ ಹುಣಸೂರು ಜಮೀನಿದೆ, ಹರಳಳ್ಳಿ ಜಮೀನಿದೆ, ಬೇರೆ ಬೇರೆ ಕಡೆ ಇದೆ. ಯಾವ ಉದ್ದೇಶ ಗೊತ್ತಿಲ್ಲ. ಇದು ಪ್ಯೂರ್ಲಿ ಅಂಬೇಡ್ಕರ್ ವಸತಿ ಶಾಲೆಗಾಗಿದ್ದಂಥ ಜಾಗನ ಉದ್ದೇಶಪೂರ್ವಕವಾಗಿ ನೀವು ಬೇಕು ಅಂತ ಧರ್ಮಪುರದ ಸರ್ವೆ ನಂಬರ್ 155ಕ್ಕೆ ಹೋಗಿದರೆ ಇದು ಒಳ್ಳೆಯದಲ್ಲ. ಇದು ತಾಲೂಕಿನಲ್ಲಿ ಚರ್ಚೆ ಆಗಬೇಕು. ನೀವು ದಲಿತರ ಬಗ್ಗೆ, ಎಸ್ಪೆಷಲಿ ಬಲಗೈ ದಲಿತರ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ಅಂತ ಕಾಣ್ತದೆ. ಕಾಡು ಕುರುಬರ ಬಗ್ಗೆ ಮತ್ತು ಮೂಲ ಗಿರಿಜನರ ಬಗ್ಗೆ ನಿಮಗೆ ಇದಿಲ್ಲ. ಯಾವುದೇ ಒಂದು ನಿಮ್ಮ ಆಸಕ್ತಿ ಅಂದರೆ ನಿಮ್ಮಲ್ಲಿ ಇಚ್ಛಾಸಕ್ತಿ ಇಲ್ಲ ಅಂತ ಕಾಣ್ತದೆ ಅನ್ಸ್ಕೊಂಡ್ರೆ. ನೀವು ಯುವ ಶಾಸಕರಿದ್ದೀರಿ, ಈಗ ನಿಮಗೇನು 36-37 ವರ್ಷ, ಬೇಜಾರು ಮಾಡಿಕೊಡಿ. ನಾವು ನಿಮ್ಮನ್ನ ಎತ್ತಾಡ್ಸಿದ್ದೀವಿ. 96ರಲ್ಲಿ ನಿಮ್ಮ ಅಪ್ಪ ಅಧ್ಯಕ್ಷ ಆಗಿದ್ದಾಗ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಿದ್ದಾಗ ನಾವು ನಿಮ್ಮನ್ನ ಎತ್ತಾಡ್ಸಿದ್ದೀವಿ. ಅದನ್ನೆಲ್ಲ ನೀವು ಮಾಡ್ಕೊಂಡು ದಯಮಾಡಿ ಅಂಬೇಡ್ಕರ್ ವಸತಿ ಶಾಲೆ ದಾಸಪುರ ಸರ್ವೆ ನಂಬರ್ 112ರಲ್ಲೇ ಆಗಬೇಕು. ಇದು ನಮ್ಮ ಹಕ್ಕೊತ್ತಾಯ. ಇಲ್ಲ ಅಂದರೆ ಈ ತಾಲೂಕಿನಾದ್ಯಂತ ದಲಿತರು ಮತ್ತು ಗಿರಿಜನರು, ಮೂಲ ಗಿರಿಜನರು, ನಿಮಗೆ ಗಿರಿಜನರು ನಿಮಗೆ ಬೇರೆ ಬೇರೆ ಇದೇ ಕಾಣ್ತಾರೆ, ಮೂಲ ಗಿರಿಜನರು ಕಾಣಲ್ಲ. ಆ ಮೂಲ ಗಿರಿಜನರು ಮತ್ತು ನಾವು ನಿಮ್ಮ ವಿರುದ್ಧ, ಅಂದರೆ ನಿಮ್ಮ ಉದ್ದೇಶದ ವಿರುದ್ಧ ನೀವೇನು ಈ ಥರ ನಿರ್ಣಯ ತಗೊಂಡಿದ್ದೀರಿ ಧರ್ಮಪುರದಲ್ಲಿ ಮಾಡಬೇಕಂತ, ಅದು ಒಳ್ಳೆಯದಲ್ಲ. ಅದು ವಿರುದ್ಧ ನಮ್ಮ ಪ್ರತಿಭಟನೆ ಇರ್ತದೆ. ದಯಮಾಡಿ ತಾವು ಅರ್ಥ ಮಾಡ್ಕೋಬೇಕು. ಇದು ನಿಮ್ಮ ಚಿತಾವಣಿನೋ ಅಥವಾ ನಿಮ್ಮ ಹಿಂಬಾಲಕರ ಚಿತಾವಣಿನೋ. ಇನ್ನೊಬ್ಬರು ಹೇಳ್ತಾರೆ ನಮ್ಮ ಧರ್ಮಪುರ ನಾರಾಯಣ ಅಂತ ಹೇಳ್ತಾರೆ. ಧರ್ಮಪುರ ನಾರಾಯಣವೇ ತಿಳಿ ಹೇಳಿ, ಅಲ್ಲಿ 2 ಶಾಲೆ ಇದೆ. ಧರ್ಮಪುರದ ಸರ್ವೆ ನಂಬರ್ಲಿ 155 2 ಶಾಲೆ ಇದೆ, ವಸತಿ ಶಾಲೆ ಇದೆ. ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಅನಗೂಡು ಭಾಳ ಹಿಂದುಳಿದಿದೆ. ಅಲ್ಲಿ ಜನ ಇನ್ನೂ ವಿದ್ಯಾವಂತರಾಗ್ತಾ ಇರೋದಿದೆಯಲ್ಲ, ಅದೊಂದು ವಸತಿ ಶಾಲೆ ಸರ್ಕಾರ ಕೊಡೋದನ್ನ ನೀವು ಯಾವ ರೀತಿ ಅದರ ಬೇರೆ ಕಡೆ ತರ್ತೀರಿ ಅಂದರೆ ಇದು ಜನ ನಿಮಗೆ ಪ್ರಶ್ನೆ ಮಾಡೋದು ಕಾಲ ಇದೆ. ದಯಮಾಡಿ ಇದಕ್ಕೆ ಅವಕಾಶ ಮಾಡಬಾರ್ದು. ಇಷ್ಟೇ.